ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಿ? ನಾನು ಸ್ವಲ್ಪ ಬೇಜಾರಲ್ಲಿದ್ದೇನೆ. ಏನಪ್ಪ ಕಾರಣ ಅಂದರೆ, ನಿನ್ನೆ ಸಂಜೆ ಉತ್ತರ ಕರ್ನಾಟಕದ ಹೆಮ್ಮೆ ಕಲಾವಿದ, ಕಲಿಯುಗದ ಕುಡುಕ ಖ್ಯಾತಿಯ ಹಿರಿಯ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆಯವರು ನಮ್ಮನ್ನು ಬಿಟ್ಟು ಅಗಲಿದರು. ಉಡುಪಿಯಲ್ಲಿ ಶಂಕರಾಭರಣ ಶೈನ್ ಶೆಟ್ಟಿ ನಾಯಕತ್ವದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಶಂಕರಾಭರಣ ಚಲನಚಿತ್ರಕ್ಕೆ ಉಡುಪಿಗೆ ಚಿತ್ರೀಕರಣಕ್ಕೆ ಬಂದು ಆ ಚಿತ್ರೀಕರಣದಲ್ಲಿ ಭಾಗವಹಿಸಿ ಸಂಜೆ ವಿಶ್ರಾಂತಿಗೆ ತೆರಳಿದಾಗ ಉಸಿರಾಟದಲ್ಲಿ ತೊಂದರೆ ಆಗಿದೆ. ತತ್ಕ್ಷಣ ಆತನನ್ನು ಸಮೀಪದ ಎಬ್ರಿ ಚಿಕಿತ್ಸಾಲಯಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಅಲ್ಲಿ ಡಾಕ್ಟರು ಇಲ್ಲ, ಅದು ಪರಿಸ್ಥಿತಿ ಕೈ ಮೀರೋಗ್ತದೆ ಅಂದಾಗ ಉಡುಪಿಯ ಮಣಿಪಾಲ ಆಸ್ಪತ್ರೆಗೆ ಆತನ ಕರ್ಕೊಂಡ್ಬಂದಿದ್ದಾರೆ. ಕೊನೆಯಲ್ಲಿ ಅವರು ಉಸಿರನ್ನು ಚೆಲ್ಲಿದ್ದಾರೆ. ಏನಪ್ಪ, ಅವರ ಕುರಿತು ಎರಡು ನುಡಿ ನಮನವನ್ನು ಸಲ್ಲಿಸುವ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಳೆದ 10 ದಿನಗಳಿಂದ ಯಾವುದೇ ವಿಡಿಯೋ ಮಾಡಿರಲಿಲ್ಲ, ಯಾಕಂದರೆ ಯಾವ ಕಂಟೆಂಟ್ ಕೂಡ ಇಲ್ಲ. ಆದರೆ ಇವತ್ತು ಕಂಟೆಂಟ್ ಅನ್ನೋದಕ್ಕಿಂತ ಆ ವ್ಯಕ್ತಿಯನ್ನ ಕುರಿತು, ಆತನ ಒಂದು ರಂಗ ಭೂಮಿಯ ಸಾಧನೆಯನ್ನು ಗುರುತಿಸಿ ಮಾತಾಡ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಏನಪ್ಪ ಅಂತಂದರೆ, 20-25 ವರ್ಷಗಳ ಕೆಳಗೆ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಸಾಮಾಜಿಕ ಜಾಲತಾಣಗಳಿರಲಿಲ್ಲ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಈ ಹ್ಯಾಂಡ್ ರೀಡರ್ಸ್ ಅಟ್ಟು ಇರಲೇ ಇಲ್ಲ. ಆ ಕಾಲದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಗಳ ಅಭಿಮಾನಿಯನ್ನು ಗಳಿಸಿದ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ರಾಜು ತಾಳಿಕೋಟೆ ಸಾಹೇಬರು. ಏನಪ್ಪ ಅಂತಂದ್ರೆ, ಕಲಿಯುಗದ ಕುಡುಕ ಅಂತಂದ್ರೆ ಈಗಲೂ ಪ್ರಸ್ತುತ, ಈ ಕಾಲಕ್ಕೂ ಪ್ರಸ್ತುತ. ಎಲ್ಲರೂ ಕೇಳಿ ಮನಸ್ಸಿನ ನೋವನ್ನ, ವೇದನೆಯನ್ನ ಕಳಿತಕ್ಕಂಥ, ಬೇಜಾರನ್ನ ಕಳಿತಕ್ಕಂಥ ಒಂದು ಅದ್ಭುತವಾದ ನಟನೆ, ಹಾಸ್ಯ ಮತ್ತು ಅರ್ಥದೊಂದಿಗೆ ಸಂದೇಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ರಾಜು ತಾಳಿಕೋಟೆಯವರು ಮಾಡ್ತಾ ಇದ್ರು. ನಿನ್ನೆ ನಾವು ಸಾಯಂಕಾಲ ಸುಮ್ಮನೆ ಕೂತ್ಕೊಂಡಿದ್ವಿ, ಒಂದು ಫೋಟೋ ಬಂತು ವಾಟ್ಸಪ್ನಲ್ಲಿ, ನಮ್ಮ ವಾಟ್ಸಪ್ನಲ್ಲಿ. ಏನಪ್ಪ ಅಂತಂದ್ರೆ, ರಾಜು ತಾಳಿಕೋಟೆಯವರು ಇನ್ನಿಲ್ಲ ಅಂತೇಳಿ. ನಾವು ನಂಬ್ತಿರ್ಲಿಲ್ಲ, ಫೇಕ್ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸತ್ಯ ಎಲ್ಲ ಇರ್ತತಿ. ಆದರೆ ಅಂತಿಮವಾಗಿ ನಾವು ನಂಬಲೇಬೇಕಾದಂಥ ಒಂದು ಅನಿವಾರ್ಯತೆ ಬಂತು. ಭಾಳ ಕನ್ನಡ ಚಿತ್ರರಂಗಕ್ಕೆ ಆ ಥರ ಕೊಡುಗೆ ತುಂಬ. ಪಂಚರಂಗಿ, ಪರಮಾತ್ಮ, ಸುಮಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ರು. ಅದ್ಭುತವಾದ ಸಾಧನೆ. ಏನು ನೋವಾಗದಂದರೆ, ಎಲ್ಲರನ್ನೂ ನಕ್ಕು ನಲಿಸಿದ್ರು, ಎಲ್ಲರನ್ನ ನಗೆ ಗಡಲಲ್ಲಿ ತೇಲಿಸಿದ್ರು. ಅವರು ಸ್ಟೇಜ್ ಮೇಲೆ ಬಂದರೆ, ತೆರೆ ಮೇಲೆ ಬಂದರೆ, ಅವರು ಡೈಲಾಗ್ ಹೊಡೆಯೋದೇ ಬೇಡ, ಡೈಲಾಗ್ ಹೇಳೋದೇ ಬೇಡ, ಜನ ಉಚ್ಚೆದ್ದು ನಗ್ತಿರ್ತಕ್ಕಂಥ ಒಂದು ವ್ಯಕ್ತಿ ಆತ. ನಾವು ದಾವಣಗೆರೆಯಲ್ಲಿ 25 ವರ್ಷಗಳ ಕೆಳಗೆ ತಿಂಗಳ ಗಂಟಲೆ ಇಲ್ಲಿ ಕ್ಯಾಂಪ್ ಆಗ್ತಿದ್ರು. ಹೊಳೆಬನ್ನೂರು ತೋಟ, ಅರುಣಾಟಕಿ ಸಮೀಪ ತಿಂಗಳ ಗಂಟಲೆ ಇದ್ದರು. ಅಂತ ಅದ್ಭುತವಾದ ಕಲಾವಿದ, ಎಲ್ಲರನ್ನ ಜೀವನ ಪರ್ಯಂತ ನಗಿಸಿ ಇವತ್ತು ಎಲ್ಲರಿಗೆ ನೋವನ್ನು ನೀಡಿ ಹೋದಂಥ ವ್ಯಕ್ತಿ ಆತ. ಏನಪ್ಪ ಅಂತಂದರೆ, ಸಂಜು ಬಸಯ್ಯ ಆಗಿರ್ಬೋದು, ಆ ಕಡೆ ಉತ್ತರ ಕರ್ನಾಟಕದ ಕಲಾವಿದರಿಗೆ ಒಂದು ನಾಯಕತ್ವ ಗುಣವನ್ನು ಅವರು ಹೊಂದಿದ್ರು. ಇತ್ತೀಚೆಗೆ ಸರ್ಕಾರ ಅವ್ರನ್ನ ಗುರುತಿಸಿ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಅವ್ರನ್ನ ನೇಮಕ ಮಾಡಿತ್ತು. ಆಮೇಲೆ ಅವರ ಒಂದು ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಂದಿವೆ. ಏನೇ ಆದ್ರೂ ಅವರಲ್ಲಿ ಒಂದಿಷ್ಟು ಗರ್ವವಿಲ್ಲ, ಸೊಕ್ಕಿಲ್ಲ, ಎಲ್ಲರನ್ನೂ ಮಾತಾಡ್ಸ್ತಕ್ಕಂಥ ಒಂದು ವ್ಯಕ್ತಿ. ನಾನೀಗ ಒಂದು 4-5 ತಿಂಗಳ ಕೆಳಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿದೆ, ಸರ್ ಹೇಗಿದ್ದೀರಾ, ನಿಮ್ದೊಂದು ಇಂಟರ್ವ್ಯೂ ಕೊಡಿ ನನಗೆ ಅಂತ ಹೇಳಿ. ಆಯಿತು ಬಾರೋ ಅಂತ ಹೇಳಿದರು. ಆದರೆ ಆ ಇಂಟರ್ವ್ಯೂ ಮಾಡ್ತಕ್ಕಂಥ ಕನಸಾಗಿ ಉಳಿದೋಯ್ತು ಅನ್ನೋದೊಂದು ಬೇಜಾರು. ಏನಪ್ಪ ಅಂದ್ರೆ, ನಾವು ಯಾರನ್ನಾರ ಮಾತಾಡಿಸ್ಬೇಕು, ಯಾರನ್ನ ನೋಡ್ಬೇಕು ಅಂತ ಅಂದರೆ ಖಂಡಿತವಾಗಿ ಭೇಟಿ ಆಗಿಬಿಡ್ಬೇಕು, ಮಾತಾಡಿಸ್ಬೇಕು. ಯಾಕಂದರೆ ಈ ವಿಧಿ ನಿಯಮ, ವಿಧಿಯ ಆಟದ ಲೆಕ್ಕಾಚಾರವೇ ಬೇರೆ. ನೋಡಿ, ಚಲನಚಿತ್ರ ಶೂಟಿಂಗ್ ಬಂದಿದ್ರಂತೆ, 45 ದಿನಗಳ ಶೆಡ್ಯೂಲ್ ಇತ್ತು. ಯಾರು ಶೈನ್ ಶೆಟ್ಟಿ ಅವರು ಮಾಧ್ಯಮಗಳಿಗೆ ಸ್ಪಷ್ಟೀಕರಣವನ್ನು ಕೊಟ್ಟರು. ನನ್ನ ಉಳಿಸು ಅಂತೇಳಿ ಗೋಳಾಡಿದ್ರು, ಆದರೆ ಅವ್ರನ್ನ ಉಳಿಸೋಕ್ಕಾಗಲಿಲ್ಲ ಅಂತೇಳಿ ಭಾಳ ಬೇಜಾರಿಂದ ಹೇಳಿದರು. ಅಂತಿಮವಾಗಿ ರಂಗಭೂಮಿ ಕಲಾವಿದರಂಥ ರಾಜು ತಾಳಿಕೋಟೆ ಅವರಿಗೆ ನಾವು ಭಾವಪೂರ್ಣ ನಮನವನ್ನು ಸಲ್ಲಿಸ್ತೇನೆ. ಹೋಗಿ ಬನ್ನಿ ಗುರುಗಳೇ, ಮತ್ತೆ ಇದೇ ಕರ್ನಾಟಕದಲ್ಲಿ ಹುಟ್ಟಿ ಇದೇ ರಂಗಭೂಮಿಯ ಸೇವೆಯನ್ನು ಮತ್ತೆ ನೀವು ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿ ಎಲ್ಲ ರಾಜು ತಾಳಿಕೋಟೆ ಸಾಹೇಬರ ಅಭಿಮಾನಿಗಳಲ್ಲಿ ನಾನು ಬೇಡಿಕೊಳ್ತೇನೆ. ನಮಸ್ಕಾರ.